A very good morning to my dear viewers. Welcome to my YouTube channel. This is Arun Giredi here. In today's class, we would like to explain in about 2017 question paper, 2 marks in brief about the subject management accounting. Let us discuss the first question. State any two objectives of management accounting. What it means? Write any two objectives of management accounting. What is the reason behind this answer? ಇದರ ಅರ್ಥ ಏನು ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವ ಉದ್ದೇಶದಿಂದ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ, ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ಇಟ್ ಈಸ್ ಕ್ಲಿಯರ್ಲಿ ಗಿವನ್. ಫಸ್ಟ್ ಒನ್ ಈಸ್ ಟು ಪ್ರೊವೈಡ್ ಕ್ವಾಂಟಿಟೇಟಿವ್ ಇನ್ಫಾರ್ಮೇಷನ್ ಟು ದಿ ಮ್ಯಾನೇಜ್ಮೆಂಟ್ ಫಾರ್ ಡಿಸಿಷನ್ ಮೇಕಿಂಗ್. ಅಂದರೆ ಯಾವ ಉದ್ದೇಶಕ್ಕಾಗಿ ಬಂದೈತಿ, ಆನ್ಸರ್ ಏನು ಬರೀಬೇಕ್ರಿ, ಡಿಸಿಷನ್ ಮೇಕಿಂಗ್. ಫಾರ್ ದ ಪರ್ಪಸ್ ಆಫ್ decision making, the management account has came into force. Now the question is arise, who is take the decision? So the management is to take the decision. On what basis? Whatever you provide the information, on that information basis the management got to take the decision. ಹಾಗಾಗಿ ಫಸ್ಟ್ ಆಬ್ಜೆಕ್ಟಿವ್ ಏನು ಅಂದ್ರೆ ಡಿಸಿಷನ್ ಮೇಕಿಂಗ್ ಅಂತ ಬರಿಬೋದು ನಾವು. ಡಿಸಿಷನ್ ಮೇಕಿಂಗ್ is the first objective, key point. Then what is the second objective of management accounting? To analyze and present the financial implication of alternative planning. ಅಂದರೆ ಅಲ್ಟರ್ನೇಟಿವ್ ಪ್ಲ್ಯಾನಿಂಗನ್ನು ಕರೆಕ್ಟಾಗಿ ಏನು ಮಾಡಬೇಕ್ರಿ, ಅನಲೈಸಿಸ್ ಮಾಡಬೇಕು ಮತ್ತು ಇಂಟರ್ಪ್ರಿಟೇಷನ್. ಸೊ ಇನ್ ಒನ್ ಲೈನ್ ವಿ ಕ್ಯಾನ್ ಸೇ, ಫಾರ್ ದ ಪರ್ಪಸ್ ಆಫ್ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮ್ಯಾನೇಜ್ಮೆಂಟ್ ಅಕೌಂಟ್ ಕೇಮ್ ಇನ್ ಟು ಫೋರ್ಸ್. ಸೊ ಆಬ್ಜೆಕ್ಟಿವ್ ಬರೆಯುವಾಗ ಸ್ವಲ್ಪ ಲಕ್ಷ್ಯ ಇರಲಿ, ಮ್ಯಾನೇಜ್ಮೆಂಟ್ ಅಕೌಂಟ್ ಯಾವ ಕಾರಣಕ್ಕಾಗಿ ಬಂದೈತೆ ಅಂದರೆ ಏನಂತ ಬರೀಬೇಕ್ರಿ, ಫಾರ್ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ವೆರಿ ಸಿಂಪಲ್ ಪಾಯಿಂಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲೀನ್ಲಿ. First objective is for decision making and the second objective is for analysis and interpretation. So ಇವು ಎರಡು ವರ್ಡ್ ನೆನಪಿಟ್ಟುವಾಗ ಪ್ರಯತ್ನ ಪಡೋಣ. ಸೊ ಡಿಸಿಷನ್ ಮೇಕಿಂಗ್ ಸಲುವಾಗಿ ಬಂದದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ, ಅದೇ ರೀತಿ ಅನಾಲೈಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಸಲುವಾಗಿ ಮ್ಯಾನೇಜ್ಮೆಂಟ್ ಅಕೌಂಟ್ ಬಂದಿದೆ ಅಂತ ಹೇಳ್ಬೋದು ನಾವು. ದೆನ್ ವಾಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್ ಎನಿ ಟೂ ಡಿಫರೆನ್ಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಹಾಗೂ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಬರೀಬೇಕು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಇಂಡಿಪೆಂಡೆಂಟ್ ಇನ್ ನೇಚರ್, ಮೀನ್ಸ್ ದೇ ಆರ್ ಟೇಕಿಂಗ್ ದ ಅಕೌಂಟಿಂಗ್ ಡಾಟಾ ಆನ್ ಇಂಡಿಪೆಂಡೆಂಟ್ಲಿ, ಅಂದರೆ ಪ್ರೀವಿಯಸ್ ಇಯರ್ ಡಾಟಾನ ಯೂಸ್ ಮಾಡಿ ಅವರು ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಡಿಪೆಂಡ್ ಆನ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹ್ಯಾಸ್ ಟು ಡಿಪೆಂಡ್ ಆನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಅಂದರೆ ಏನು ರೀ, ಫೈನಾನ್ಷಿಯಲ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ರಿಪೇರ್ ಮಾಡ್ತೀವಿ ಅಂತ. ಯಾಕಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ರಿಪೇರ್ ಮಾಡುವಾಗ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಈಸ್ ಟು ಅಸರ್ಟೈನ್ ಪ್ರಾಫಿಟ್ ಆ್ಯಂಡ್ ಲಾಸ್. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ನಾವೇನು ಮಾಡ್ತೀವಿ, ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಅ ಫರ್ಮ್. ನಾವು ಹಿಯರ್ ಟು ಅಸಿಸ್ಟ್ ದ ಮ್ಯಾನೇಜ್ಮೆಂಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ನವ್ರಿಗೆ ಅಸಿಸ್ಟ್ ಮಾಡೋ ಉದ್ದೇಶದಿಂದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರೆಡಿ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸನ್ನು ಕಂಡುಹಿಡಿಯೋ ಉದ್ದೇಶದಿಂದ ಫೈನಾನ್ಷಿಯಲ್ ಅಕೌಂಟಿಂಗನ್ನು ರೆಡಿ ಮಾಡ್ತೀವಿ. ಆ್ಯಂಡ್ ಅನದರ್ ಡಿಫ್ರೆನ್ಸ್ ಈಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಕಂಪಲ್ಸರಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಕಂಪಲ್ಸರಿ. ಫೈನಾನ್ಷಿಯಲ್ ಅಕೌಂಟಿಂಗನ್ನು ಕಂಪಲ್ಸರಿಯಾಗಿ ಪ್ರಿಪೇರ್ ಮಾಡಬೇಕು. ವೇರ್ ಆಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ಆಪ್ಷನಲ್. ಇಟ್ ಡಿಪೆಂಡ್ ಆನ್ ಕಂಪ್ನಿದವ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ಯಾನ್ ಬಿ ಅಡಾಪ್ಟೆಡ್ ಬೈ ಬೋತ್ ಸ್ಮಾಲ್ ಫರ್ಮ್ ಆ್ಯಂಡ್ ಲಾರ್ಜ್ ಫರ್ಮ್. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಸ್ಮಾಲ್ ಫರ್ಮ್ ಮತ್ತು ಲಾರ್ಜ್ ಫರ್ಮ್ ಇಬ್ಬರು ಅಡಾಪ್ಟ್ ಮಾಡ್ಕೋಬೋದು ಅದನ್ನು. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟ್ ಹ್ಯಾಸ್ ಟು ಅಡಾಪ್ಟ್ ಬೈ ಓನ್ಲಿ ಲಾರ್ಜ್ ಫರ್ಮ್. ಯಾಕಂದರೆ ಟ್ರಾನ್ಸಾಕ್ಷನ್ಸ್ ಭಾಳ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಅಕೌಂಟ್ ಯಾರಿಗೆ ಹೆಚ್ಚು ಉಪಯೋಗ ಆಗುತ್ತೆ ಅಂದ್ರೆ ಲಾರ್ಜ್ ಫರ್ಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಸೊ ದ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಡಿಫೈನ್ ಫೈನಾನ್ಷಿಯಲ್ ಅನಾಲೈಸಿಸ್ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ದ ಫೈನಾನ್ಷಿಯಲ್ ಅನಾಲೈಸಿಸ್? So it indicate financial analysis is process of identifying the financial strength and weakness of a firm by establish the better relationship to find out profit or loss and balance sheet ಅಂತ. ಅಂದರೆ ಫೈನಾನ್ಷಿಯಲ್ ಅನಾಲೈಸಿಸ್ ಅಂದ್ರೆ ದ ವರ್ಡ್ ಅನಾಲೈಸಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅನಾಲೈಸಿಸ್ ಅಂದರೆ ಇವ್ಯಾಲ್ಯುವೇಷನ್ ಅಂತ ಕರಿತೀವಿ. ಅನಾಲೈಸಿಸ್ ಮೀನ್ಸ್ ವಾಟ್, ಇವ್ಯಾಲ್ಯುವೇಷನ್. ಸೊ ವಾಟ್ ಇಟ್ ಹ್ಯಾಸ್ ಟು ಇವ್ಯಾಲ್ಯುವೇಟ್ ದ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಫ್ ಅ ಫರ್ಮ್. ಅಂದರೆ ಏನನ್ನು ಇವ್ಯಾಲ್ಯುವೇಟ್ ಮಾಡತ್ರಿ, ಇದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಫ್ ಅ ಫರ್ಮ್. ಇಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಹೆಂಗೆ ಗೊತ್ತಾಗುತ್ತೆ. ಸೊ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಈಸ್ ಡಿಪೆಂಡ್ ಅಪಾನ್ ದೇರ್ ಬ್ಯಾಲೆನ್ಸ್ ಶೀಟ್. ಇಫ್ ದ ಬ್ಯಾಲೆನ್ಸ್ ಶೀಟ್ ಈಸ್ ಸೌಂಡ್, ಇಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಗುಡ್, then we can say the firm is in strength. If there is a loss, we can say it is a weakness
ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಡ್ತೀವಿ ನಾವು? ಫೈನಾನ್ಷಿಯಲ್ ಅನಾಲಿಸಿಸ್ ಅಂದರೆ ಇಟ್ ಈಸ್ ಅ ಅನಾಲಿಸಿಸ್ ಆಫ್ ದೇರ್ ಸ್ಟೇಟ್ಮೆಂಟ್ with the help of profit and loss or balance sheet to know whether firm is in good position or bad position ಅಂತ ನಾವಲ್ಲಿ ಹೇಳ್ಬೋದು. ಫರ್ಮ್ ಒಳ್ಳೆಯ ಸ್ಥಿತಿಯಲ್ಲಿದೆಯೋ ಅಥವಾ ಕೆಟ್ಟ ಸ್ಥಿತಿಯಲ್ಲಿದೆಯೋ ಅಂತ ತಿಳ್ಕೊಬೇಕಂದ್ರೆ ನಾವೇನು ಮಾಡ್ತೀವಿ? ಫೈನಾನ್ಷಿಯಲ್ ಅನಾಲಿಸಿಸನ್ನು ಮಾಡ್ತೀವಿ ಅಂತ ಹೇಳ್ಬೋದು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಟ್ರೆಂಡ್ ಅನಾಲಿಸಿಸ್ ಅಂತ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್. ಟ್ರೆಂಡ್ ಅನಾಲಿಸಿಸ್ ಮೀನ್ಸ್ ಇಟ್ ಈಸ್ ಆಸ್ಪೆಕ್ಟ್ಸ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ದಟ್ ಟ್ರೈ ಟು ಪ್ರೆಡಿಕ್ಟ್ ದ ಫ್ಯೂಚರ್ ಮೂಮೆಂಟ್ ಆಫ್ ಸ್ಟಾಕ್ ಬೇಸ್ಡ್ ಆನ್ ದ ಪಾಸ್ಟ್ ಡಾಟಾ ಅಂತ. ಅಂದ್ರೆ ಏನು ರೀ? ಬೇಸ್ಡ್ ಆನ್ ಅ ಪಾಸ್ಟ್ ಡಾಟಾ ಇಟ್ ಹ್ಯಾಸ್ ಟು ಸ್ಟಡಿ ದ ಬಿಹೇವಿಯರ್ ಆಫ್ ಅ ಫ್ಯೂಚರ್ ಡಾಟಾ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೂಮೆಂಟ್, ಪ್ರೈಸ್ ಮೂಮೆಂಟ್ ಏನಾಗುತ್ತೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಟ್ರೆಂಡ್ ಅಂತ ಕರಿತೀವಿ. ಸೊ ಟ್ರೆಂಡ್ ಅಂತ ಕರಿಬೇಕಂದ್ರೆ ಪಾಸ್ಟ್ ಡಾಟಾನ ಯೂಸ್ ಮಾಡಿ ಫ್ಯೂಚರ್ ಡಾಟಾನ ನಾವು ಕಂಡುಹಿಡಿತೀವಿ. ಸೊ ಅದಕ್ಕೆ ನಾವೇನಂತ ಕರಿಬೇಕ್ರಿ? ಟ್ರೆಂಡ್ ಅನಾಲಿಸಿಸ್ ಅಂತ ಕರಿತೀವಿ ನಾವು. ವಾಟ್ ಈಸ್ ಅ ಟ್ರೆಂಡ್? ಫಾರ್ ಎಕ್ಸಾಂಪಲ್ ಸಿನ್ಸ್ 2012 ದೇರ್ ಈಸ್ ಅ ಟ್ರೆಂಡ್ ಫಾರ್ ಕಾಮರ್ಸ್ ಫೀಲ್ಡ್. ಸೊ ಹಂಗೆ ಹೇಳ್ತೀವಿ, ಹಾಗಾಗಿ ಟ್ರೆಂಡ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಲಿಕ್ವಿಡಿಟಿ ರೇಷಿಯೋ? ಲಿಕ್ವಿಡಿಟಿ ರೇಷಿಯೋ ಅಂದರೆ ಏನು ಅಂತ ಐತೆ ನೋಡಿ. ಲಿಕ್ವಿಡಿಟಿ ರೇಷಿಯೋ ಇಟ್ ಈಸ್ ಅ ರೇಷಿಯೋ that is used to measure the short term solvency of the firm. This word is very important. Short term solvency ಅಂದರೆ ಏನು? ಕಡಿಮೆ ಅವಧಿಗೆ ಸಂಸ್ಥೆಯು ಉತ್ತಮ ಸ್ಥಿತಿಯಲ್ಲಿ ಇದೆಯೋ ಅಥವಾ ಇಲ್ಲವೋ ಅಂತ ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿಬೇಕಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಫರ್ಮ್ ಈಸ್ ಇನ್ ಗುಡ್ ಪೊಸಿಷನ್ ಆರ್ ಬ್ಯಾಡ್ ಪೊಸಿಷನ್. ಶಾರ್ಟ್ ಟರ್ಮ್ಗೆ ಸಂಸ್ಥೆಯವರು ಸಾಲ್ವೆನ್ಸಿ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ? ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಲಿಕ್ವಿಡಿಟಿ ರೇಷಿಯೋ ಹೆಂಗೆ ಕಂಡುಹಿಡ್ತೀವಿ ಅಂದರೆ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟಿ ಮುಖಾಂತರ ಕಂಡುಹಿಡ್ತೀವಿ. ಲಿಕ್ವಿಡ್ ಅಸೆಟ್ಸ್ ಮತ್ತು ಲಿಕ್ವಿಡ್ ಲಯಬಿಲಿಟಿ ಮುಖಾಂತರ ನಾವು ಲಿಕ್ವಿಡ್ ರೇಷಿಯೋನ ಕಂಡುಹಿಡಿಬೋದು. ಇದಕ್ಕೆ ಇನ್ನೊಂದು ಹೆಸರು ಏನು ಅಂದರೆ ಕ್ವಿಕ್ ರೇಷಿಯೋ ಅಂತಲೂ ಕರಿತೀವಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಸಾಲ್ವೆನ್ಸಿ ರೇಷಿಯೋ? ಸಾಲ್ವೆನ್ಸಿ ರೇಷಿಯೋ ಅಂದರೆ ಏನು ಅಂತ. ಇಟ್ ಈಸ್ ಅ ರೇಷಿಯೋ ಯೂಸ್ ಟು ಅನಲೈಸ್ ಲಾಂಗ್ ಟರ್ಮ್ ಸಾಲ್ವೆನ್ಸಿ ಆ್ಯಂಡ್ ಶಾರ್ಟ್ ಟರ್ಮ್ solvency of the firm and it indicate the financing pattern whether long term or a short term ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಪಾಯಿಂಟ್ ಏನು ಅಂದ್ರೆ ಸಾಲ್ವೆನ್ಸಿ ಅಂದ್ರೆ ಸದೃಢತೆ ಅಂತ ಕರಿತೀವಿ, ಹಣಕಾಸಿನ ಸ್ಥಿತಿಗತಿ. ಸೊ ಸಂಸ್ಥೆಯ ಹಣಕಾಸಿನ ಸ್ಥಿತಿಗತಿಯನ್ನು ಕಂಡುಹಿಡಿಯೋದಕ್ಕೆ ನಾವು ಏನಂತ ಕರಿತೀವಿ? ಸಾಲ್ವೆನ್ಸಿ ಅಂತ ಕರಿತೀವಿ. ವೆದರ್ ದ ಫರ್ಮ್ ಈಸ್ ಏಬಲ್ ಟು ಮೀಟ್ ದ ಡೆಟ್ ಆರ್ ನಾಟ್, ದಟ್ ಈಸ್ ಇಂಡಿಕೇಟೆಡ್ ಬೈ ಸಾಲ್ವೆನ್ಸಿ ರೇಷಿಯೋ. ಸೊ ಸಾಲ್ವೆನ್ಸಿ ರೇಷಿಯೋ ಒಳಗೆ ಏನು ಕಂಡುಹಿಡಿಬೋದು ಅಂದ್ರೆ ನಾವು ವೆದರ್ ಫರ್ಮ್ ಈಸ್ ಇನ್ ಅ ಪೊಸಿಷನ್ ಟು ಮೀಟ್ ದೇರ್ ಲಯಬಿಲಿಟಿ ಆರ್ ನಾಟ್, ದ್ಯಾಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಇನ್ ಸಾಲ್ವೆನ್ಸಿ ರೇಷಿಯೋ. ಸೊ ನಾವು ಸಾಲ್ವೆನ್ಸಿ ರೇಷಿಯೋ ಒಳಗೆ ಏನು ತಿಳ್ಕೊಬೋದು ಅಂದ್ರೆ ಸಂಸ್ಥೆಯ ಸ್ಥಿತಿಗತಿಯನ್ನು ತಿಳ್ಕೊಬೋದು. ಸಂಸ್ಥೆಯವರು ಒಂದು ವೇಳೆ ಸಾಲವನ್ನು ತೀರಿಸುವ ಯೋಗ್ಯತೆ ಹೊಂದಿದಾರೋ ಇಲ್ಲವೋ ಅನ್ನೋದನ್ನು ನಾವಲ್ಲಿ ಸಾಲ್ವೆನ್ಸಿ ರೇಷಿಯೋ ಒಳಗೆ ಫೈಂಡ್ ಔಟ್ ಮಾಡ್ಬೋದು. ಇಟ್ ಈಸ್ ಅ ಅನಾಲಿಸಿಸ್ ಆಫ್ ಲಾಂಗ್ ಟರ್ಮ್ ಸಾಲ್ವೆನ್ಸಿ ಆಫ್ ಅ ಫರ್ಮ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಕ್ವಶನ್ ಈಸ್ define fund flow statement. So it is clearly given, define fund flow statement. According to Robert Anthony, fund flow statement means it describes the source from which fund were derived and it is uses where the fund were put. In simple word, source means where or which source we are going to collect the money and where we are going to invest the money. Andra ಸೋರ್ಸ್ ಅಂದರೆ ಮೂಲಗಳು ಅಂತ. ಸೋರ್ಸ್ ಈಸ್ ವೇರ್ ಫಂಡ್ ಈಸ್ ಡಿರೈವ್ಡ್ ಆರ್ ಫಂಡ್ ಈಸ್ ರೈಸ್. ನಾವು ಎಲ್ಲಿಂದ ಫಂಡನ್ನು ರೈಸ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೆ ಸೋರ್ಸ್ ಅಂತ ಕರಿತೀವಿ. ವೇರ್ ದ ಫಂಡ್ ಈಸ್ ಪುಟ್, ವೇರ್ ದ ಫಂಡ್ ಈಸ್ ಪುಟ್ ಅದನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ಅಂತ ಕರಿತೀವಿ. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮೀನ್ಸ್ ಇನ್ ಸಿಂಪಲ್ ವರ್ಡ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಸೋರ್ಸಸ್ ಆಫ್ ಫಂಡ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್. ಸೋರ್ಸಸ್ ಆಫ್ ಫಂಡ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ ಅಂದರೆ ಒಂದು ವರ್ಷದಲ್ಲಿ ಯಾವ ಆದಾಯದ ಮೂಲಗಳ ಮುಖಾಂತರ ಆಮೇಲೆ ಎಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತೀವಿ ಅಂತ. ಸೋರ್ಸ್ ಆಫ್ ಫಂಡ್ ಅಂದರೆ ಟೇಕ್ ಫಾರ್ ಎಕ್ಸಾಂಪಲ್ ಇಶ್ಯೂ ಆಫ್ ಶೇರ್ ಮುಖಾಂತರ ನಾವು ತೊಗೋಬೋದು ರೊಕ್ಕನ, ಡಿಬೆಂಚರ್ ಮುಖಾಂತರ ತೊಗೋಬೋದು, ಸೇಲ್ ಆಫ್ ಅಸೆಟ್ ಮುಖಾಂತರ ತೊಗೋಬೋದು. ದೀಸ್ ಆರ್ ಸಮ್ ಎಕ್ಸಾಂಪಲ್ ಆಫ್ ಸೋರ್ಸ್ ಆಫ್ ಫಂಡ್. ಆಮೇಲೆ ಅದೇ ರೀತಿ ಅಪ್ಲಿಕೇಶನ್ ಆಫ್ ಫಂಡ್ ಅಂದರೆ ಫಂಡ್ ಲಾಸ್ಟ್ ಫ್ರಮ್ ಆಪರೇಷನ್ ಇರ್ಬೋದು, ಪರ್ಚೇಸ್ ಆಫ್ ಅಸೆಟ್ ಇರ್ಬೋದು, ಡಿವಿಡೆಂಡ್ ಪೇಡ್ ಇರ್ಬೋದು. ಸೊ ದೀಸ್ ಆರ್ ಆಲ್ ಸಮ್ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಆಫ್ ಫಂಡ್ ಅಂತ. ಸೊ ಹಾಗಾಗಿ ಸೋರ್ಸ್ ಮತ್ತು ಅಪ್ಲಿಕೇಶನ್ ಆಫ್ ಫಂಡನ್ನು ನಾವು ಸ್ಟಡಿ ಮಾಡೋದಕ್ಕೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಹೌ ಡು ಯು ಟ್ರೀಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇನ್ ಪ್ರಿಪರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಿಡಿಸುವಾಗ
ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅನ್ನು ಏನಂತ ಟ್ರೀಟ್ ಮಾಡ್ತೀವಿ ಅಂತ ಕೇಳೋರು. ಸೊ ಇನ್ ಕೇಸ್ ಆಫ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇಟ್ ಈಸ್ ಟ್ರೀಟೆಡ್ ಆಸ್ ಕರೆಂಟ್ ಲಯಬಿಲಿಟಿ. ವೆರಿ ಇಂಪಾರ್ಟೆಂಟ್, ಇದನ್ನು ನಾವು ನೆನ್ಪಿಟ್ಕೊಳ್ಳೋದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಈಸ್ ಟ್ರೀಟೆಡ್ ಆಸ್ current liability. If it is treated as current liability, it has to appear in schedule of changes in working capital in current liability. Schedule of changes in working capital. So ನೆನಪಿಟ್ಕೊರೆ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅನ್ನು ಏನಂತ ಟ್ರೀಟ್ ಮಾಡ್ತೀವಿ ನಾವು ಅಕಾರ್ಡಿಂಗ್ ಟು ಕಂಪ್ನಿ ಆ್ಯಕ್ಟ್ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ತೀವಿ. ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಿದಾಗ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರೀಬೇಕು. ಒಂದು ವೇಳೆ ಇಫ್ ಇಟ್ ಈಸ್ ಟ್ರೀಟೆಡ್ ಆಸ್ ಅ ನಾನ್ ಕರೆಂಟ್ ಲಯಬಿಲಿಟಿ, ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, it has to return in non-operating expenses and it has to be added in non-operating expenses. Non-operating expenses ಕೂಡಿಸ್ಬೇಕು. Again it has to be written in application of fund. application of fund ಒಳಗೆ ಅದನ್ನ ಬರೀಬೇಕು. ಸೊ ಎಲ್ಲೆಲ್ಲಿ ತೊಗೋಬೇಕ್ರೆ, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಿದಾಗ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಒಳಗೆ ಬರೀಬೇಕು. ಅದೇ ರೀತಿ ಅಪ್ಲಿಕೇಶನ್ ಆಫ್ ಫಂಡ್ ಒಳಗೆ ಅದನ್ನು ನಾವು ತೋರಿಸ್ಬೇಕು. ಸೊ ದಟ್ ಈಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಮೆನ್ಷನ್ ಎನಿ 4 ಸೋರ್ಸ್ ಆಫ್ ಫಂಡ್. ಆಲ್ರೆಡಿ ನಾ ಹೇಳಿದ ಪ್ರಕಾರ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಇಶ್ಯೂ ಆಫ್ ಶೇರ್ ಮುಖಾಂತರ ರೊಕ್ಕ ಬಂದಿರುತ್ತೆ, ಹಾಗಾಗಿ ಅದು ಸೋರ್ಸ. ಇಶ್ಯೂ ಆಫ್ ಡಿಬೆಂಚರ್ ಮುಖಾಂತರ ಬಂದಿರುತ್ತೆ. ಫಂಡ್ ಫ್ರಾಮ್ ಆಪರೇಷನ್ ಮುಖಾಂತರ ಬಂದಿರುತ್ತೆ. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ಬಂದಿರುತ್ತೆ. ಇನ್ನೊಂದು ಬರಿಬೋದು ನಾವು, ಸೇಲ್ ಆಫ್ ಅಸೆಟ್ಸ್. ಸೊ ಸೇಲ್ ಆಫ್ ಅಸೆಟ್ಸ್ ಮುಖಾಂತರ ಕೂಡ ಬಂದಿರುತ್ತೆ. ಸೊ ದೀಸ್ 5 ಆರ್ ಕಾಲ್ಡ್ ಆಸ್ ಅ ಸೋರ್ಸ್ ಆಫ್ ಫಂಡ್. ನೋಡಿರಿ ಯಾವ್ಯಾವ ಸೋರ್ಸ್ ರೀ, ಇಶ್ಯೂ ಆಫ್ ಶೇರ್, ಇಶ್ಯೂ ಆಫ್ ಡಿಬೆಂಚರ್, fund from operation, decrease in working capital, sale of assets. So these are all called as source of fund. Next question, notional cash flow andre enu anta. This is not national, notional cash flow. Notional means it is an increase or decrease in current asset and current liability. It is treated as a notional cash flow. Notional and immediate transaction anta ನಾವು ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಎಷ್ಟು ಕ್ಯಾಶ್ ಬಂದಿದೆ ಮತ್ತು ಎಷ್ಟು ಕ್ಯಾಶ್ ಹೋಗಿದೆ ಅನ್ನೋದನ್ನು ಕನ್ಸಿಡರ್ ಮಾಡೋದಕ್ಕೆ ನೋಷನಲ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಕ್ಯಾಶ್ ಫ್ರಾಮ್ ಆಪರೇಷನ್? ಕ್ಯಾಶ್ ಫ್ರಾಮ್ ಆಪರೇಷನ್ ಅಂದರೆ ಏನು? ಇಟ್ ಈಸ್ ಅ ಸೋರ್ಸ್ ಆಫ್ ಕ್ಯಾಶ್ ಆಫ್ ಎ ಕಂಪ್ನಿ. ನೆಟ್ ಪ್ರಾಫಿಟ್ ಈಸ್ ಡಿಸ್ಕ್ಲೋಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹಿಯರ್ ಕ್ಯಾಶ್ ಫ್ರಾಮ್ ಆಪರೇಷನ್ ಅಂದರೆ ಟೋಟಲ್ ಕ್ಯಾಶ್ ಈಸ್ ಗೆಟ್ ಬೈ ದ ಫರ್ಮ್. ಸೊ ಕ್ಯಾಶ್ ಫ್ರಾಮ್ ಆಪರೇಷನ್ ಹೆಂಗೆ ಸಿಗುತ್ತೆ ಅಂದರೆ, ಬೈ ಟೇಕಿಂಗ್ ದ್ಯಾಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಶುಡ್ ಬಿ ಆ್ಯಡೆಡ್ and non-operating income should be deducted. Actual cash from operation is called as a cash from operation. ಎಷ್ಟು ಕ್ಯಾಶ್ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ, ಕ್ಯಾಶ್ ಫ್ರಮ್ ಆಪರೇಷನ್ ಅಂತ ಕರಿತೀವಿ. ಸೊ ಕ್ಯಾಶ್ ಫ್ರಮ್ ಆಪರೇಷನ್ ಹೆಂಗೆ ಕಂಡಿಡ್ತೀವಿ ಅಂದ್ರೆ, ನೆಟ್ ಪ್ರಾಫಿಟ್ ಫಾರ್ ಕರೆಂಟ್ ಇಯರ್ ತೊಗೋಬೇಕು. ನೆಟ್ ಪ್ರಾಫಿಟ್ ಫಾರ್ ಕರೆಂಟ್ ಇಯರ್ ಒಳಗೆ ಏನನ್ನ ಕೂಡಿಸ್ಬೇಕ್ರಿ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೂಡಿಸ್ಬೇಕು. ಏನನ್ನ ಮೈನಸ್ ಮಾಡ್ಬೇಕ್ರಿ, ನಾನ್ ಆಪರೇಟಿಂಗ್ ಇನ್ಕಮ್ ಮೈನಸ್ ಮಾಡಬೇಕು. ಬಂದ ಉತ್ತರಕ್ಕೆ ಏನನ್ನ ಕೂಡಿಸ್ಬೇಕು, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಕೂಡಿಸ್ಬೇಕು. ಮತ್ತು ಏನು ಮೈನಸ್ ಮಾಡ್ಬೇಕು ರೀ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಕೂಡಿಸ್ಬೇಕು. ಬಂದ ಉತ್ತರಕ್ಕೆ ಲಾಸ್ಟಿಗೆ ಇನ್ಕಮ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕು. ಸೊ ಅವಾಗ ಲಾಸ್ಟಿಗೆ ಏನು ಸಿಗುತ್ತೆ ನಮ್ಗೆ, ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಶ್ ಫ್ರಾಮ್ ಆಪರೇಷನ್. ಸೊ ನೆಟ್ ಪ್ರಾಫಿಟ್ ಫಾರ್ ಕರೆಂಟ್ ಇಯರ್ ತೊಗೋಬೇಕು, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೂಡಿಸ್ಬೇಕು, ನಾನ್ ಆಪರೇಟಿಂಗ್ ಇನ್ಕಮ್ ಮೈನಸ್ ಮಾಡಬೇಕು. ಅವಾಗ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ನೋಡಿ, ಇನ್ ಬ್ರೀಫ್ ಇನ್ನೊಂದು ಸಲ ಬರೀತೀನಿ ಚೆನ್ನಾಗೆ. ನೆಟ್ ಪ್ರಾಫಿಟ್ ಫಾರ್ ಕರೆಂಟ್ ಇಯರ್ ತೊಗೋಬೇಕು, ಅದಕ್ಕೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸನ್ನು ಕೂಡಿಸ್ಬೇಕು, ನಾನ್ ಆಪರೇಟಿಂಗ್ ಇನ್ಕಮ್ಸನ್ನು ಕಳಿಬೇಕು. ಬಂದ ಉತ್ತರ ಏನಾಗಿರುತ್ತೆ, ಆಪರೇಟಿಂಗ್ ಪ್ರಾಫಿಟ್ ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಒಳಗೆ ಏನನ್ನು ಕೂಡಿಸ್ಬೇಕು ರೀ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಕೂಡಿಸ್ಬೇಕು. ಬಂದ ಉತ್ತರಕ್ಕೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಕೂಡಿಸ್ಬೇಕು. ದಟ್ ಈಸ್ ಕಾಲ್ಡ್ ಕ್ಯಾಶ್ ಜನ್ರೇಟೆಡ್ ಆಗುತ್ತೆ. ಕ್ಯಾಶ್ ಜನ್ರೇಟೆಡ್ ಒಳಗೆ ಇನ್ಕಮ್ ಟ್ಯಾಕ್ಸನ್ನು ಏನು ಮಾಡ್ಬೇಕು ರೀ, ಲೆಸ್ ಮಾಡಬೇಕು. ಸೊ ಅವಾಗ ಏನು ಸಿಗುತ್ತೆ, ಕ್ಯಾಶ್ ಫ್ರಾಮ್ ಆಪರೇಷನ್. ದಿಸ್ ಈಸ್ ದ ಪ್ರೊಸೀಜರ್ ಟು ಫೈಂಡ್ ಔಟ್ ದ ಕ್ಯಾಶ್ ಫ್ರಾಮ್ ಆಪರೇಷನ್ ಅಂತ ನಾವು ಇಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ಆ್ಯಸಿಡ್ ಟೆಸ್ಟ್ ರೇಷಿಯೋ? ಆ್ಯಸಿಡ್ ಟೆಸ್ಟ್ ರೇಷಿಯೋ ಅಂದರೆ ಏನು ಅಂತ. ಆ್ಯಸಿಡ್ ಟೆಸ್ಟ್ ರೇಷಿಯೋ ಈಸ್, ಇಟ್ ಈಸ್ ಅ ರೇಷಿಯೋ ಆಫ್ ಲಿಕ್ವಿಡ್ ಅಸೆಟ್ ಟು ಲಿಕ್ವಿಡ್ ಲಯಬಿಲಿಟಿ. ಲಿಕ್ವಿಡ್ ಅಸೆಟ್ ಟು ಲಿಕ್ವಿಡ್ ಲಯಬಿಲಿಟಿಗೆ ನಾವು ಆ್ಯಸಿಡ್ ಟೆಸ್ಟ್ ರೇಷಿಯೋ ಅಂತ ಕರಿತೀವಿ. ನೋಡಿ 3 ಹೆಸರು ಅದಾವ. ಕ್ವಿಕ್ ರೇಷಿಯೋ ಅಂದರೂ ಒಂದೇ, ಲಿಕ್ವಿಡಿಟಿ ರೇಷಿಯೋ ಅಂದರೂ ಒಂದೇ, ಆ್ಯಸಿಡ್ ಟೆಸ್ಟ್ ರೇಷಿಯೋ ಅಂದರೂ ಒಂದೇ. ದೀಸ್ ಆರ್ ಆಲ್ 3 ಆರ್ ಕಾಲ್ಡ್ ಆಸ್ ಅ ಆಲ್ಟರ್ನೇಟಿವ್ ವರ್ಡ್. ಕ್ವಿಕ್ ರೇಷಿಯೋ ಈಸ್ ಸೇಮ್, liquidity ratio is same, acid test ratio is same. Now acid test ratio ಕೂಡ ನಾವು liquid ratio ಅಂತ ಕರಿತೀವಿ. ರಿಪೀಟ್ ಆಗೈತೆ ಅದು. The assets which are immediately converted into cash is called as a liquid asset. So these are all 2 marks question in relation with 2017 question paper.
So remaining I can discuss in next class. Thanks for watching my video. Please do subscribe and share.